ಭೂಮಿ ಪೂಜೆ ಮತ್ತು ನಾಮಪದಕದ ಅನಾವರಣ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಒದಗಿಸತಕ್ಕಂತಹ ಒಂದು ಕಾರ್ಯಕ್ರಮ ಇದು. ಗೌರಿಬಿದನೂರಿನ ಇತಿಹಾಸದಲ್ಲಿ ನವೋತನ ಭವಿಷ್ಯತಿ ಅಂತಕ್ಕಂಥ ಒಂದು ರೀತಿಯಲ್ಲಿ ನಡೀತಾ ಇರ್ತಕ್ಕಂಥ ಇದನ್ನು ಅಮೃತ ಗಳಿಗೆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಾಕ್ಷಿಯಾಗಲಿದ್ದೀರಿ. ನೀವೆಲ್ಲರೂ ಜೋರಾಗಿ ಚಪ್ಪಾಳೆಯ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಬೇಕು ಅಂತ ಹೇಳಿ ವಿನಂತಿಸ್ಕೊಳ್ತೀನಿ. ಶುಭವನ್ನು ಹಾರೈಸಬೇಕು. ಲೋಕಸಭಾ ಕ್ಷೇತ್ರ ಹಾಗೆ ಶ್ರೀ ಲಕ್ಷ್ಮೀನಾರಾಯಣಪ್ಪ ಮಾನ್ಯ ಅಧ್ಯಕ್ಷರು ನಗರಸಭೆ ಗೌರಿಬಿದನೂರು, ಹಾಗೆ ಶ್ರೀ ಫರೀದ್ ಅವರು ಉಪಾಧ್ಯಕ್ಷರು ನಗರಸಭೆ ಗೌರಿಬಿದನೂರು, ಶ್ರೀ ರವೀಂದ್ರ ಪಿಎನ್ ಅವರು ಮಾನ್ಯ ಜಿಲ್ಲಾಧಿಕಾರಿಗಳು, ಹಾಗೆ ಡಾಕ್ಟರ್ ನವೀನ್ ಭಟ್ ಅವರು ಇವರು ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀ 2 ಯೋಜನೆ ಅಡಿಯಲ್ಲಿ ವಾಟದೊಸಳ್ಳಿ ಕೆರೆ ಮೂಲದಿಂದ ಗೌರಿಬಿದನೂರು ನಗರಕ್ಕೆ ಮತ್ತು ಮಾರ್ಗ ಮಧ್ಯದ 8 ಹಳ್ಳಿಗಳಿಗೆ ಕುಡಿಯುವ ನೀರು ಸರಬರಾಜು ಯೋಜನೆಯ ಶಂಕುಸ್ಥಾಪನಾ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಗೌರಿಬಿದನೂರು ಕ್ಷೇತ್ರದ ಜನಪ್ರಿಯ ಶಾಸಕರು ಆತ್ಮೀಯರು ಆಗಿರ್ತಕ್ಕಂಥ ಶ್ರೀ KH ಪುಟ್ಟಸ್ವಾಮಿ ಗೌಡ್ರೆ, ಇವತ್ತಿನ ಕಾರ್ಯಕ್ರಮ ಬಹಳಷ್ಟು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ. ಅನೇಕ ದಶಕಗಳ ಹೋರಾಟದ ಒಂದು ಪ್ರತಿಫಲ ಇವತ್ತು ಗೌರಿಬಿದನೂರ ನಗರ ಜನರಿಗೆ ಇವತ್ತು ಸಿಗ್ತಾ ಇರತಕ್ಕಂಥದ್ದು ನಿಜವಾಗಿಯೂ ಕೂಡ ಅಭಿನಂದನಾರ್ಹವಾಗಿರ್ತಕ್ಕಂಥ ವಿಚಾರ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳಾದಂಥ ಶ್ರೀ ನರೇಂದ್ರ ಮೋದಿಜಿಯವರು ಗ್ರಾಮೀಣ ಪ್ರದೇಶ ಇರಬಹುದು, ನಗರ ಪ್ರದೇಶ ಇರಬಹುದು, ಕುಡಿಯುವ ನೀರಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟಿರತಕ್ಕಂಥ ಫಲ ಇದು. ಅದಕ್ಕೆ ಇವತ್ತು ಈ ಜಿಲ್ಲೆಯಲ್ಲೇ ಇವತ್ತು ಸುಮಾರು 333 ಕೋಟಿ ರೂಪಾಯಿಗಳಷ್ಟು ಯೋಜನೆಯನ್ನ ಇವತ್ತು ಕೈಗೆತ್ತಿಕೊಳ್ತಾ ಇದ್ದಾರೆ. 313 ಕೋಟಿ. 313 ಕೋಟಿಯಲ್ಲಿ 50% ಕೇಂದ್ರ ಸರ್ಕಾರ ಇದನ್ನ ಭರಿಸುತ್ತೆ, 40% ರಾಜ್ಯ ಸರ್ಕಾರ ಭರಿಸುತ್ತೆ. ಇನ್ನು ಮಿಕ್ಕಿರ್ತಕ್ಕಂಥ 10% ಆ ಸ್ಥಳೀಯ ನಗರಸಭೆಗಳು, ಪುರಸಭೆ ಇದ್ರೆ ಪುರಸಭೆ, ನಗರಸಭೆ ಇದ್ರೆ ನಗರಸಭೆ ಅವರೇ ಭರಿಸಬೇಕಾಗ್ತದೆ. ಮತ್ತು ಅದರ ಮೇಂಟೆನೆನ್ಸು ಕೂಡ ಅದು ಕೂಡ ನಗರಸಭೆನೇ ಭರಿಸಬೇಕಾಗ್ತದೆ. ಹಾಗಾಗಿ ಇದೆಲ್ಲ ಸ್ಥಳೀಯವಾಗಿ ಸ್ಥಳೀಯ ಆಡಳಿತ, ರಾಜ್ಯ ಆಡಳಿತ, ಕೇಂದ್ರ ಆಡಳಿತ 3 ಒಕ್ಕೂಟದಿಂದ ಇವತ್ತು ಈ ಯೋಜನೆಗಳು ಅನುಷ್ಠಾನ ಬರ್ತಾ ಇದೆ. ಇಡೀ ರಾಜ್ಯದಲ್ಲಿ ಅಮೃತ್ 2 ಯೋಜನೆ ನಡೀತಾ ಇದೆ. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೂಡ ಅದರಲ್ಲಿ ವಿಶೇಷವಾಗಿ ಗೌರಿಬಿದನೂರು ನಗರ 66 ಕೋಟಿ 60 ಲಕ್ಷ ರೂಪಾಯಿಗಳಲ್ಲಿ ಇವತ್ತು ಯೋಜನೆಯನ್ನ ಕೈಗೆತ್ತಿಕೊಂಡಿದ್ದಾರೆ. ಇದು ಅನೇಕ ದಶಕಗಳು, ನಾನು ಕೂಡ ಪಕ್ಕದ ಕ್ಷೇತ್ರದವನು, ಇವತ್ತು ಸಂಸದನಾಗಿ ಕೂಡ ನಾನು ನೋಡ್ತಾ ಇದ್ದೇನೆ. ಇದರ ಸಂಪೂರ್ಣ ವಿಷಯಗಳನ್ನ ಬಹುಶಃ ಶಾಸಕರು ಹೇಳ್ತಾರೆ. ನನಗೆ ಹೇಳ್ತಾ ಇದ್ರು, ಕೆಲವರೆಲ್ಲ ವಾಟದೊಸಳ್ಳಿ ರೈತರೆಲ್ಲ ಕೂಡ ನನಗೆ ಹೇಳ್ತಾ ಇದ್ರು, ಈ ಯೋಜನೆ ಆದರೆ ನಮಗೆ ನೀರಿಲ್ದಿರ ಆಗ್ತದೆ, ಬೆಳೆಗಳಿಗೆ ನೀರಿಲ್ದಿರ ಆಗ್ತದೆ, ನೀವು ಹೋಗ್ಬಾರ್ದು ಅಂತ. ನಾನು ಹೇಳಿದೆ, ನಾನು ಕಾರ್ಯಕ್ರಮಕ್ಕೆ ಹೋಗ್ತೇನೆ,
ಯೋಜನೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಸೇರಿ ಮಾಡ್ತಾ ಇದ್ದಾವೆ. ನಾನು ಹೋಗದೆ ಇದ್ರೆ ತಪ್ಪಾಗ್ತದೆ. ನಗರ ಪ್ರದೇಶದ ಜನರು ಕೂಡ ಸುಮಾರು 73,000 ಜನಸಂಖ್ಯೆ ಇದ್ದಾರೆ ಅಂತೇಳಿ 2025 ಒಂದು ಅಂದಾಜು ಮಾಡಿದ್ದಾರೆ. ಜನಸಂಖ್ಯೆ 2011ರಲ್ಲಿ 50,000ಕ್ಕೂ ಹೆಚ್ಚಿದ್ರು. ಆದರೆ 25ರಲ್ಲಿ 73,000 ಜನ ಇದ್ದಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಮಾನ್ಯ ಶಾಸಕರಿಗೆ ಕೇಳಿದ್ರೆ ಅವ್ರು ಹೇಳಿದ್ರು, ಎತ್ತಿನ ಹೊಳೆ ಯೋಜನೆಯಲ್ಲಿ ನೀರು ವಾಟದೋಸಳ್ಳಿ ಕೆರೆ ಬರೋವರೆಗೂ ಕೂಡ ನಾವು ವಾಟದೋಸಳ್ಳಿ ಕೆರೆಯಿಂದ ಒಂದು ತೊಟ್ಟು ನೀರನ್ನ ಕೂಡ ಅಲ್ಲಿಂದ ತೆಗಿಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದೆ. ಅದನ್ನ ನಾನು ಸ್ವಾಗತ ಮಾಡ್ತೇನೆ. ಅಧಿಕಾರಿ ಮಿತ್ರರು ಕೂಡ ಇದರಲ್ಲಿ ಸ್ವಲ್ಪ ಗಮನ ವಹಿಸಬೇಕಾಗ್ತದೆ. ಯಾಕೆಂದ್ರೆ ಯೋಜನೆ ನಿಲ್ಲದ್ ಬೇಡ. ಯೋಜನೆ ಬಂದಿರತಕ್ಕಂಥದ್ದು, ಹಣ ಮಂಜೂರಾಗಿರುವಂತದ್ದು ಇವತ್ತು ನಗರಾಭಿವೃದ್ಧಿ ಸಚಿವರು ಇವತ್ತು ರಾಜ್ಯ ಸರ್ಕಾರದಿಂದ ಕೂಡ 40% ಕೊಟ್ಟು ಈ ಯೋಜನೆಯನ್ನ ತಂದಿದ್ದಾರೆ, ಅನುಮೋದಿಸಿದ್ದಾರೆ. ಆಡಳಿತ ಅನುಮೋದನೆ ಆಗಿದೆ, ಟೆಂಡರ್ ಆಗಿದೆ. ಹಾಗಾಗಿ ನಾವು ಕೆಲಸ ಮಾಡದಿರ ಇರೋದು ಬೇಡ, ಕೆಲಸ ಆಗಲಿ. ನೀರನ್ನು ತೆಗೆಯೋದು ಮಾತ್ರ ಎತ್ತಿನ ಹೊಳೆ ಯೋಜನೆ ವಾಟದೋಸಳ್ಳಿ ಭಾಗದ ಕೆರೆಗೆ ನೀರು ಬಂದ ಮೇಲೆ ಅಲ್ಲಿಂದ ತೆಗಿಬೇಕು. ಅದೇ ರೀತಿ ಇವತ್ತು ಅನೇಕ ಇನ್ನೂ ಕೂಡ ಗುಡಿಬಂಡೆ, ಬಾಗೇಪಲ್ಲಿ, ಚಿಕ್ಕಬಳ್ಳಾಪುರದ್ದು ಕೂಡ ಬಾಗೇಪಲ್ಲಿಯಲ್ಲಿ ಇಟ್ಟಿದ್ದಾರೆ ಅಂತ ಗೊತ್ತಾಯ್ತು. ಬಹುಶಃ ಜಿಲ್ಲಾ ಕೇಂದ್ರದ ಕಾರ್ಯಕ್ರಮ ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೆ. ಜಿಲ್ಲಾ ಮಟ್ಟದ ಕಾರ್ಯಕ್ರಮ, ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದ ಕಾರ್ಯಕ್ರಮವನ್ನು ಕೂಡ ಬಾಗೇಪಲ್ಲಿಯಲ್ಲಿ ಇಟ್ಟಿದ್ದೀರಿ. ಇದು ಹೊಸ ಪರಂಪರೆ. ಸಾಮಾನ್ಯವಾಗಿ ಬೇರೆ ನೀರು ಬಳಸ್ತಾರೆ ಅನ್ನಿಸ್ತದೆ ವ್ಯವಸಾಯಕ್ಕೆ. ಒಂದೇ ಊರ ಆಯ್ತು, ಬಳಸೋದೇನೋ ಪರವಾಗಿಲ್ಲ. ಬಳಸೋದೇನೋ ಗೌಡ್ರೆ, ನಾವು ತೆಗಿಯೋದು 40% ನೀರೇನೆ. ಮತ್ತೆ ಹೂಳೆತ್ತಿದ್ರೆ ಇನ್ನೂ ನೀರು ಸ್ಟಾಕ್ ಜಾಸ್ತಿ ಆಗ್ತದೆ, ಅವಾಗ ಇನ್ನೂ ನಮಗೆ ಸಿಗ್ತದೆ. ಅದರಿಂದ ದಯವಿಟ್ಟು ಯಾರು ಆತಂಕಕ್ಕೆ ಒಳಪಡಬಾರ್ದು, ಮತ್ತೆ ರಾಜಕಾರಣ ಮಾಡೋದು ಬೇಡ. ಕುಡಿಯುವ ನೀರಿನ ಈ ಯೋಜನೆ ಇದರಲ್ಲಿ ರಾಜಕಾರಣ ಮಾಡೋದು ಬೇಡ. ಪಕ್ಷ ಅನ್ನೋದಿಲ್ಲ, ವ್ಯಕ್ತಿ ಅನ್ನೋದಿಲ್ಲ. ಪಕ್ಷಾತೀತವಾಗಿ, ಜಾತ್ಯಾತೀತವಾಗಿ ಈ ಕಾರ್ಯಕ್ರಮವನ್ನ ನಿಮ್ಮ ಸಹಕಾರದಿಂದ, ವಿಶೇಷವಾಗಿ ಈ ಊರಿನ ಎಲ್ಲ ಮುಖಂಡರುಗಳು, ರೈತ ಬಾಂಧವರು ನಮಗೆ ಅವರ ಒಂದು ಸಾಥ್ ಕೊಡ್ತಾರೆ. ಈ ಯೋಜನೆ ಪೂರ್ಣ ಆಗ್ಲಿಕ್ಕೆ ಅವ್ರು ಸಹಕಾರ ಕೊಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಮತ್ತೆ ಅವ್ರು ಯಾವುದೇ ಬೇಡಿಕೆಗಳಿದ್ರೇನು ನೆರವೇರಿಸಲಿಕ್ಕೆ ನಾನು ಇದ್ದೀನಿ. ನಮ್ಮ ಮಿನಿಸ್ಟರ್ ಸುಧಾಕರ್ ಇದ್ದಾರೆ, ಪುಟ್ಟಸ್ವಾಮಿ ಗೌಡ್ರು ಇದ್ದಾರೆ, MP ಅವರು ಸಹ ಕೇಂದ್ರ ಸರ್ಕಾರದಿಂದ ಯಾವುದೇ ಸಹಾಯ ಮಾಡಲಿಕ್ಕೆ ಸಿದ್ಧವಿದ್ದಾರೆ ಅಂತ ಹೇಳಿದ್ದಾರೆ. ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನು ತಿಳಿಸಿ, ಈ ಕುಡಿಯುವ ನೀರು, ಅದ್ರ ಜೊತೆಗೆ UGD ಅಂಡರ್ಗ್ರೌಂಡ್ ಡ್ರೈನೇಜ್, ಇದು ಬಹಳಷ್ಟು ಬೇಡಿಕೆಗಳಿದ್ದಾವೆ. ಸುಮಾರು 5,000 ಕೋಟಿ ಬಂದಿದ್ದು ದುಡ್ಡು ಎಲ್ಲಾ ಕಡೆ ಹಚ್ಚಿಬಿಟ್ಟು ಗೌಡ್ರೆ, ಇಡೀ ರಾಜ್ಯದಲ್ಲಿ ಸುಮಾರು 14,000 ಕೋಟಿ ರೂಪಾಯಿಗಳನ್ನ ನಗರಾಭಿವೃದ್ಧಿ ಇಲಾಖೆಯಿಂದ ನಾನೇ ಟೆಂಡರ್ ಮಾಡಿಸಿದ್ದು, ಕೊಡ್ತಾ ಇರೋದು, ಕೆಲಸಗಳನ್ನು ಮಾಡಿಸ್ತಾ ಇರೋದು. ಮುಂದಿನ ದಿವಸಗಳಲ್ಲಿ UGD ಕೆಲಸ ಸಹ ನಾವು ಮಾಡಿಸ್ತೀವಿ. ತುಂಬಾ ಅಡೆತಡೆಗಳನ್ನು ಮಾಡಿದರು. ಈ ಕಾರ್ಯಕ್ರಮ ನಡೀಬಾರ್ದು ಅಂತಲೂ ಕೆಲವು ಉದ್ದೇಶ ಇಲ್ಲ. ಆದರೆ ಮಾನ್ಯ ನಗರಾಭಿವೃದ್ಧಿ ಸಚಿವರು, ಉಸ್ತುವಾರಿ ಸಚಿವರು ಇವರೆಲ್ಲ ಸೇರಿ ಇದು ಕುಡಿಯುವ ನೀರಿನ ಒಂದು ಯೋಜನೆ ಪುನೀತವಾದಂಥ ಕೆಲಸ, ಅದಕ್ಕೆ ಯಾವುದೇ ಅಡ್ಡಿ ಆತಂಕ ಆಗಬಾರ್ದು. ಇದನ್ನ